ದೇಶದಲ್ಲೇ ಹೈ ವೋಲ್ಟೇಜ್ ಚುನಾವಣಾ ಅಖಾಡವಾಗಿರುವಂತಹ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ಇಂದು ರಣರಂಗವಾಗಲಿದೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಸ್ಟಾರ್ ನಟರ ಪ್ರಚಾರದಿಂದ ತಲೆಕೆಡಿಸಿಕೊಂಡಿರುವಂತಹ ಸಿಎಂ ಕುಮಾರಸ್ವಾಮಿ ಇಂದು ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿತಾ ಇದ್ದಾರೆ. ಮಂಡ್ಯದಲ್ಲಿ ಇಂದಿನಿಂದ 2 ದಿನ ಸಿಎಂ ಪ್ರಚಾರ. ಮಗನ ಗೆಲುವಿಗಾಗಿ ಸಕ್ಕರೆ ನಾಡಲ್ಲಿ ರಣತಂತ್ರ. ಮಂಡ್ಯ ಚುನಾವಣಾ ಕಣದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇನ್ನು 6 ದಿನಗಳು ಮಾತ್ರ ಬಾಕಿ. ವೋಟಿಂಗ್ ಡೇ ಹತ್ತಿರ ಬರ್ತಿದ್ದಂತೆ ಮಂಡ್ಯದಲ್ಲಿ ನಿಖಿಲ್ ವರ್ಸಸ್ ಸುಮಲತಾ ನಡುವಿನ ಸಮರ ಜೋರಾಗ್ತಿದೆ. ಪುತ್ರ ನಿಖಿಲ್ನನ್ನ ಗೆಲ್ಲಿಸಲು ಸತತ 2 ದಿನ ಸಿಎಂ ಕುಮಾರಸ್ವಾಮಿ ಮಂಡ್ಯ ರಣಕಣದಲ್ಲಿ ಪ್ರಚಾರ ಮಾಡಲಿದ್ದಾರೆ. ಮೊದಲಿಗೆ ಶ್ರೀರಂಗಪಟ್ಟಣಕ್ಕೆ ಆಗಮಿಸಲಿರುವ ಸಿಎಂ ರೋಡ್ ಶೋ ಮೂಲಕ ಮತ ಯಾಚಿಸಲಿದ್ದಾರೆ. ಬಳಿಕ ಮಧ್ಯಾಹ್ನ ಗ್ರಾಮಗಳಲ್ಲಿ ಪ್ರಚಾರ ಕೈಗೊಂಡು ಪುತ್ರನ ಪರ ಮತಯಾಚನೆ ಮಾಡಲಿದ್ದಾರೆ. ಬಳಿಕ ನಾಳೆ ಅಂದರೆ ಗುರುವಾರ ಮಳವಳ್ಳಿ, ಮದ್ದೂರು, ಮಂಡ್ಯದಲ್ಲಿ ಬೃಹತ್ ಸಮಾವೇಶ ನಡೆಸುವುದರ ಮೂಲಕ ಮತಬೇಟೆಗಿಳಿದಿದ್ದಾರೆ. ಸಿಎಂ ಕುಮಾರಸ್ವಾಮಿಗೆ ಮತಯಾಚನೆಗಿಂತ ಸುಮಲತಾ, ಅಂಬರೀಶ್ ಹಾಗೂ ಸ್ಟಾರ್ ನಟರ ಪ್ರಚಾರವೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈಗಾಗಲೇ ಜೋಡೆತ್ತುಗಳ ಪ್ರಚಾರದಿಂದ ಮತದಾರರ ಒಲವು ಅವರ ಕಡೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಆ ಮತಗಳನ್ನು ಹೇಗಾದರೂ ಮಾಡಿ ತಮ್ಮ ಕಡೆ ಸೆಳೆಯಬೇಕು ಎಂಬುದು ಸಿಎಂ ಕುಮಾರಸ್ವಾಮಿಯ ಗುರಿ. ಹೀಗಾಗಿಯೇ ಮಂಡ್ಯದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಸಿಎಂ ಕುಮಾರಸ್ವಾಮಿ ಪ್ರಚಾರ ಕೈಗೊಂಡಿದ್ದಾರೆ. ಮಂಡ್ಯದಲ್ಲಿ ಈಗಿರುವ ಗ್ರೌಂಡ್ ರಿಪೋರ್ಟ್ನ ಸಂಪೂರ್ಣ ಮಾಹಿತಿಯನ್ನು ಸ್ಥಳೀಯ ಜೆಡಿಎಸ್ ನಾಯಕರಿಂದ ಪಡೆದಿದ್ದಾರೆ. ಒಂದು ಕಡೆ ಮತಗಳನ್ನು ಸೆಳೆಯುವುದು, ಮತ್ತೊಂದು ಕಡೆ ಸ್ಟಾರ್ ನಟರಿಂದ ಆಗ್ತಿರುವ ಪರಿಣಾಮದ ಬಗ್ಗೆ ಸಿಎಂ ಚಿಂತಿಸುತ್ತಿದ್ರೆ, ಇತ್ತ ಮಂಡ್ಯ ಕೈ ನಾಯಕರ ನಡೆ ಸಿಎಂಗೆ ತೀವ್ರ ಟೆನ್ಷನ್ ತಂದಿಟ್ಟಿದೆ. ಈಗಾಗಲೇ ಚಲುವರಾಯಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ, ನರೇಂದ್ರ ಸ್ವಾಮಿಯನ್ನು ಮನವೊಲಿಸಲು ಸಿದ್ದರಾಮಯ್ಯರಿಂದ ಸಾಧ್ಯವಾಗಿಲ್ಲ. ಈ ಎಲ್ಲ ತಲೆಬಿಸಿ ನಡುವೆ ಅಭಿಮನ್ಯು ಸಿಲುಕಿರೋ ಚಕ್ರವ್ಯೂಹವನ್ನ ಸಿಎಂ ಹೇಗೆ ಭೇದಿಸ್ತಾರೆ ಅನ್ನೋದನ್ನ ನೋಡಬೇಕು. ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕಣವೆಂಬಂತೆ ಮಂಡ್ಯ ರಣಕಣ ಬಿಂಬಿತವಾಗಿದೆ. ಒಂದೆಡೆ ಸಿಎಂ ಪುತ್ರ, ಮತ್ತೊಂದೆಡೆ ಅಂಬರೀಶ್ ಪತ್ನಿ ಜಿದ್ದಾಜಿದ್ದಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯುಗಾದಿ ಹಬ್ಬದ ಬ್ರೇಕ್ ಪಡೆದಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂದು ಮಂಡ್ಯದಲ್ಲಿ ಮತ್ತೆ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಸುಮಲತಾ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಇಂದು ಮೇಲುಕೋಟೆಯಲ್ಲಿ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಈಗಾಗಲೇ ಗರ್ಜನೆಯನ್ನ ನಡೆಸ್ತಾ ಇರುವಂತಹ ರಾಜ ಹುಲಿ ಇಂದು ಸಹ ಮಂಡ್ಯ ಹಾಗೂ ಮದ್ದೂರಿನಲ್ಲಿ ಮತಬೇಟೆಯನ್ನ ಮಾಡಲಿದ್ದಾರೆ. ನೋಡ್ತಾ ಇದೀವಿ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಚುನಾವಣಾ ಕಣ ದಿನದಿಂದ ದಿನಕ್ಕೆ ಈಗ ಆಲ್ರೆಡಿ ರಂಗೇರಿದೆ, ಕಾವೇರಿದೆ, ಪ್ರತಿಯೊಂದನ್ನು ಕೂಡ ನೋಡ್ತಾ ಇದೀವಿ. ಒಂದ್ ಕಡೆ ಸುಮಲತಾ, ಅಂಬರೀಶ್ ಅವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ಸುಮಲತಾ, ಅಂಬರೀಶ್ ಅವರ ಪರವಾಗಿ ಚಾಲೆಂಜ್ ಸ್ಟಾರ್ ದರ್ಶನ್ ಮತ್ತೆ ಯಶ್ ಅವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 4 ದಿನಗಳ ಕಾಲ ಬ್ರೇಕ್ ಹಾಕಿ ಇವತ್ತು ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ದರ್ಶನ್ ಅವರು ಇವತ್ತು ಕೆಆರ್ ನಗರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್, ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರು ಮದ್ದೂರು ಮತ್ತೆ ಮಂಡ್ಯದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸುಮಲತಾ, ಅಂಬರೀಶ್ ಅವರು ಪಾಂಡವಪುರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಕಣಕ್ಕಿಳಿತಾ ಇದ್ದಾರೆ ಪ್ರಚಾರ. ಮಂಡ್ಯ ರಾಜಕೀಯದಲ್ಲಿ ಸುಮಲತಾ ಸೃಷ್ಟಿಸಿರುವಂತಹ ಬಿರುಗಾಳಿಗೆ ಈಗ ಸುಂಟರ ಗಾಳಿ ಅಂತ ಮೋದಿ ಮಾತುಗಳು ಕೂಡ ಮತ್ತಷ್ಟು ಬಲವನ್ನ ನೀಡಿದೆ. ಮೈಸೂರಲ್ಲಿ ಮೋದಿ ಭಾಷಣದ ವೇಳೆ ಅಂಬರೀಶ್ ಕನ್ನಡ ಪ್ರೇಮ ಅಪಾರ, ಅವರು ಜನಮಾನಸದಲ್ಲಿದ್ದಾರೆ, ಅವರ ಹಾದಿಯಲ್ಲೇ ಸುಮಲತಾ ಕೂಡ ನಡೀತಾ ಇದ್ದು ಅವರಿಗೆ ಬೆಂಬಲವನ್ನ ಕೊಡಿ ಅಂತ ಮೋದಿ ಹೇಳಿದ್ರು. ಇನ್ನು ಮೋದಿ ಅವರು ಅಂಬರೀಶ್ ಅವರನ್ನ ಸ್ಮರಿಸಿಕೊಂಡಿದ್ದಕ್ಕೆ ಸುಮಲತಾ, ಅಂಬರೀಶ್ ಅವರು ಧನ್ಯವಾದವನ್ನ ಹೇಳಿದ್ರು. ಅಂಬಿ ಸಾಧನೆಗೆ ಸಿಕ್ಕ ಗೌರವ ಅಂತ ಕೈ ಮುಗಿದ್ರು. ಅಂಬರೀಶ್ ಜಿ ने किया है वो भी आज लोगों के दिलों में है. सुमलता जी के साथ मिलकर कन्नड़ा भाषा और संस्कृति की जो सेवा की है वह सराहनीय है और सशक्त करें. इसके लिए हमारे सभी साथियों को आप आशीर्वाद देंगे. ये मेरा ಧನ್ಯವಾದಗಳು. ನನಗೆ ಹೇಳೋಕೆ ಮಾತುಗಳೇ ಇಲ್ಲ. ನಿಜವಾಗ್ಲೂ ಇದು ಅಂಬರೀಶ್ ಅವ್ರಿಗೆ ಅವ್ರು ಕೊಟ್ಟಿರೋಂಥ ಒಂದು ಗೌರವ, ಮರ್ಯಾದೆ, ಘನತೆ ಇದೆಯಲ್ಲ, ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಹೆಮ್ಮೆ ಆಗುವಂಥ ವಿಷಯ ಇದು
ಅಂಬರೀಷ್ ಅವರ ಸಾಧನೆ. ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರೂ ಇದ್ದಾರೆ, ಅವ್ರಿಗೆ ಇನ್ನಷ್ಟು ಜೋಶ್ ಬರುತ್ತೆ. ಇನ್ನು ತೀವ್ರ ವಿವಾದಕ್ಕೆ ಗುರಿಯಾಗಿದ್ದ ಮಂಡ್ಯ ಜಿಲ್ಲಾಧಿಕಾರಿ ಮಂಜುಶ್ರೀ ವರ್ಗಾವಣೆಯಾಗಿದ್ದಾರೆ. ಮಂಜುಶ್ರೀ ಜಾಗಕ್ಕೆ ಪಿಸಿ ಜಾಫರ್ ಅನ್ನ ಚುನಾವಣಾ ಆಯೋಗದ ಆದೇಶದಂತೆ ನೇಮಿಸಲಾಗಿದೆ. ಆದರೆ ಪಿಸಿ ಜಾಫರ್ ಮೇಲೂ ಕೂಡ ಹಲವು ಆರೋಪಗಳು ಕೇಳಿಬಂದಿದೆ. ಈ ಮಧ್ಯೆ ಜಿ ಮಾದೇಗೌಡರ ಹಣದ ಆಡಿಯೋ ಸಂಬಂಧ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಂಡ್ಯ ಡಿಸಿ ಮಂಜುಶ್ರೀ ಎತ್ತಂಗಡಿ ನೂತನ ಜಿಲ್ಲಾಧಿಕಾರಿಯಾಗಿ ಪಿಸಿ ಜಾಫರ್ ನೇಮಕ. ಚುನಾವಣೆ ಆಯೋಗದ ನಿರ್ದೇಶನ ಮೇರೆಗೆ ಮಂಡ್ಯ ಜಿಲ್ಲಾಧಿಕಾರಿ ಮಂಜುಶ್ರೀಯನ್ನ ವರ್ಗಾವಣೆ ಮಾಡಲಾಗಿದೆ. ನೂತನ ಜಿಲ್ಲಾಧಿಕಾರಿಯಾಗಿ ಪಿಸಿ ಜಾಫರ್ ಅನ್ನ ನೇಮಕ ಮಾಡಿ ಆಡಳಿತ ಹಾಗೂ ಸಿಬ್ಬಂದಿ ಸುಧಾರಣಾ ಇಲಾಖೆ ಆದೇಶ ಹೊರಡಿಸಿದೆ. ಇನ್ನು ಪಿಸಿ ಜಾಫರ್ ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ರು. ಇನ್ನು ವರ್ಗಾವಣೆಯಾದ ಮಂಜುಶ್ರೀ ಅವರಿಗೆ ಯಾವುದೇ ಹುದ್ದೆ ಅಥವಾ ಸ್ಥಳವನ್ನ ಇನ್ನೂ ನಿಯೋಜಿಸಿಲ್ಲ. ಇನ್ನು ಜಿಲ್ಲಾಧಿಕಾರಿ ಮಂಜುಶ್ರೀ ಕಾರ್ಯವೈಖರಿ ಬಗ್ಗೆ ಸುಮಲತಾ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ರು. ನಿಖಿಲ್ ನಾಮಪತ್ರ ಗೊಂದಲದ ಬಗ್ಗೆ ಸರಿಯಾಗಿ ಮಾಹಿತಿ ನೀಡ್ತಿಲ್ಲ ಅಂತ ದೂರಿದ್ರು. ಸಿಎಂ ಕುಮಾರಸ್ವಾಮಿ ಒತ್ತಡಕ್ಕೆ ಮಣಿದು ಮಂಡ್ಯದ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮಂಜುಶ್ರೀ ಅವರು ಕಾರ್ಯನಿರ್ವಹಣೆ ಮಾಡ್ತಿದ್ರು ಅಂತ ಆರೋಪಿಸಿದ್ರು. ಮಂಡ್ಯ ನೂತನ ಡಿಸಿ ಜಾಫರ್ಗೂ ಕಂಟಕ. ಸರ್ಕಾರದ ತನಿಖೆ ಎದುರಿಸುತ್ತಿರುವ ಜಾಫರ್. ಇನ್ನು ಈ ಹಿಂದೆಯೂ ಪಿಸಿ ಜಾಫರ್ ಮಂಡ್ಯದ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ಈ ವೇಳೆ ಇವರ ವಿರುದ್ಧ ಅಕ್ರಮ ಅವ್ಯವಹಾರ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಸರ್ಕಾರದಿಂದ ತನಿಖೆ ಸಹ ನಡೆಯುತ್ತಿದೆ. ಈ ಮಧ್ಯೆ ಜಾಫರ್ರನ್ನ ಮತ್ತೆ ಮಂಡ್ಯಕ್ಕೆ ವರ್ಗಾವಣೆ ಮಾಡಿರೋದಕ್ಕೆ ಆರ್ಟಿಐ ಕಾರ್ಯಕರ್ತ ರವೀಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಮುಂದಾಗಿದ್ದಾರೆ. ಮಂಡ್ಯ ಡಿಸಿ ವರ್ಗಾವಣೆಗೆ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಅವರು ಡಿಸಿಗಳನ್ನ ಎಲೆಕ್ಷನ್ ಕಮಿಷನರೇ ಆಗ್ತಾರೆ. ಸರ್ಕಾರದ್ದು ಈಗ ಅಧಿಕಾರ ಇಲ್ಲ. ಈಗ ಮಂಡ್ಯ ಡಿಸಿನೂ ಇವತ್ತು ವರ್ಗಾವಣೆ ಮಾಡಾಯ್ತು. ಮೊನ್ನೆ ಮಂಡ್ಯ ಎಡಿಸಿ ವರ್ಗಾವಣೆ ಆಯ್ತು. ಅಲ್ಲಿಂದ ಯಾರೋ ಸಿಇಒ ವರ್ಗಾವಣೆ ಆಯ್ತು. ಪ್ರತಿದಿನ 70-80 ಅಧಿಕಾರಿಗಳನ್ನ ವರ್ಗಾವಣೆ ಇಡೀ ರಾಜ್ಯದಲ್ಲಿ. ದೇಶದ ಇತಿಹಾಸದಲ್ಲಿ ಈ ರೀತಿ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಿರೋದನ್ನ ನಾನು ನೋಡಿದೆ. ಹಣಕ್ಕೆ ಬೇಡಿಕೆ ಆಡಿಯೋ ಬಾಂಬ್ ಕೇಸ್. ಜಿ ಮಾದೇಗೌಡ ಪುಟ್ಟರಾಜು ವಿರುದ್ಧ ಎಫ್ಐಆರ್. ಇನ್ನು ಜಿ ಮಾದೇಗೌಡರ ಹಣ ಕೇಳಿದ್ರ ಆಡಿಯೋ ಬಾಂಬ್ ದಳಪತಿಗಳಿಗೆ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಜಿ ಮಾದೇಗೌಡ ಹಾಗೂ ಪುಟ್ಟರಾಜು ವಿರುದ್ಧ ಮಂಡ್ಯದ ಪಶ್ಚಿಮ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಜೊತೆಗೆ ಚುನಾವಣಾ ಆಯೋಗಕ್ಕೆ ಪ್ರಕರಣ ವರ್ಗಾವಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಂಡ್ಯ ಹಾಸನ ಆಯ್ತು. ಈಗ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಐಟಿ ರೇಡ್ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ನಕ್ಷತ್ರ ಹೋಟೆಲ್ನಲ್ಲಿದ್ದಂಥ ಕಾಂಗ್ರೆಸ್ ಮುಖಂಡ ಅನಿಲ್ ಲಾಡ್ ರೂಮ್ನಲ್ಲಿ ಐಟಿ ಅಧಿಕಾರಿಗಳು ತಡರಾತ್ರಿ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸಿದ್ರು. ಅಲ್ಲದೆ ಇದೇ ಹೋಟೆಲ್ನಲ್ಲಿದ್ದ ಬಳ್ಳಾರಿ ಬಿಜೆಪಿ ಅಭ್ಯರ್ಥಿ ದೇವೇಂದ್ರಪ್ಪ ಬೆಂಬಲಿಗರ ಕೊಠಡಿಯಲ್ಲೂ ಕೂಡ ಅಧಿಕಾರಿಗಳು ಹುಡುಕಾಟವನ್ನ ನಡೆಸಿದ್ರು. ಇದಕ್ಕೂ ಮೊದಲು ಐಟಿ ಅಧಿಕಾರಿಗಳು ಬಿಜೆಪಿ ಅಭ್ಯರ್ಥಿ ದೇವೇಂದ್ರಪ್ಪನನ್ನ ಹೊರಕಳಿಸಿ ತಪಾಸಣೆಯನ್ನ ನಡೆಸಿದ್ರು. ಕಾಂಗ್ರೆಸ್ ನಾಯಕರು ಮಾತ್ರ ಐಟಿ ಟಾರ್ಗೆಟ್ ಆದ್ರು. 6 ಐಟಿ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನ ನಡೆಸಿತು. ಇನ್ಕಮ್ ಟ್ಯಾಕ್ಸ್ ಬಂದು ಅದನ್ನೆಲ್ಲ ತಪಾಸಣೆ ಮಾಡಿ ಎಲ್ಲದು ಚೆಕ್ ಮಾಡಿ. ಸೊ ಏನು ದೇ ಕುಡಂಟ್ ಫೈಂಡ್ ಎನಿಥಿಂಗ್. ಅಲ್ಲ, ನನ್ನ ರೂಮ್ ನಾನು ಹೊರಗೆ ಬಂದಿಲ್ಲ, ನಾನು ಇವಾಗೆ ಬರ್ತಾ ಇರೋದು. ಬೇರೆ ರೂಮಲ್ಲಿ ಏನು ಸಿಕ್ಕಿಲ್ಲ. ಇಲ್ಲ, ಅದಕ್ಕೆ ಅವ್ರು ಏನಂದ್ರು, ನಿಮ್ಮ ಅಪೋಸಿಷನ್ ಪಾರ್ಟಿಲಿಂದ ನಮಗೆ ಮೆಸೇಜ್ ಬಂತು, ಈ ತರ ಇಲ್ಲಿ ಇದಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ, ನಾವು ಬಂದಿದ್ದೀವಿ, ನಮ್ಮ ರೂಟೀನ್ ಚೆಕ್ ಮಾಡ್ತೀವಿ, ಕೋಆಪರೇಟ್ ಮಾಡಿ. ಸೊ ನಾವು ಡಿಪಾರ್ಟ್ಮೆಂಟಿಗೆ ಕೋಆಪರೇಟ್ ಮಾಡಬೇಕಾಗ್ತದೆ. ಇಟ್ಸ್ ಎ ಡಿಪಾರ್ಟ್ಮೆಂಟಲ್ ಥಿಂಗ್. ಸೊ ವಿ ಡಿಡ್ ಕೋಆಪರೇಷನ್ ವಿತ್ ದೆಮ್. ಇಲ್ಲ, ಬ್ಯಾಂಗ್ಳೂರ್ ಐಟಿ ಅಂಡ್ ಬಳ್ಳಾರಿ ಐಟಿ ಅವರು. ಐ ಡೋಂಟ್ ನೋ, ದೇ ಸೆಡ್ ದೇ ಕುಡಂಟ್ ರಿಲೀವ್ ದೇರ್ ನೇಮ್ಸ್. ಒಂದು 8 ಜನ ಬಂದಿದ್ರು. 8 ಜನ ಬಂದು ಪಂಚನಾಮ ಮಾಡಿ ಮತ್ತು ನಿಮಗೆ ಒಂದು ಡೇಟಿಗೆ ಕರಿತೀವಿ ನಾವು, ತಾವು ಬರಬೇಕಂತ ಹೇಳೋದು. ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ. ಸೊ ಇದು ರೂಟೀನ್. ಒಂದು 1 ಅವರ್ ಮಾಡಿದ್ರು. ಎಲ್ಲ ರೂಮ್ ಮಾಡಿದ್ರು, ಬಾತ್ರೂಮ್ ಚೆಕ್ ಮಾಡಿದ್ರು, ಟಾಯ್ಲೆಟ್ ಇದೆಲ್ಲ ಚೆಕ್ ಮಾಡಿದ್ರು.
ಇನ್ನು ಮೈತ್ರಿ ಪಕ್ಷದವರ ಮೇಲೆ ನಡೀತಾ ಇರುವಂತಹ ಐಟಿ ರೇಡ್ಗೆ ಸಿಎಂ ಕೆಂಡಾಮಂಡಲರಾಗಿದ್ದಾರೆ. ನಿನ್ನೆ ಪ್ರಚಾರದ ವೇಳೆ ಐಟಿ ಮುಖ್ಯಸ್ಥ ಬಾಲಕೃಷ್ಣ ವಿರುದ್ಧ ಸಿಎಂ ಬಹಿರಂಗವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಮ್ಮ ಜೊತೆ ಚಲ್ಲಾಟ ಆಡಬೇಡಿ, ಮಂಡ್ಯಗೆ 300 ಜನ ಕಳಿಸಿ ರೇಡ್ ಮಾಡ್ತೀಯಾ, ಎಲ್ಲಿದ್ಯಪ್ಪ ಬಾಲಕೃಷ್ಣ ಅಂತ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲಿದ್ಯಪ್ಪ ಬಾಲಕೃಷ್ಣ, ನಮಗೆ ನೋಟಿಸ್ ಕೊಡೋನು. ನಮ್ಮ ಪಕ್ಷದ ಕಾರ್ಯಕರ್ತರು ಯಾರೋ ಗುತ್ತಿಗೆದಾರನ್ನ ಹಾಸನದಲ್ಲಿ, ಮೈಸೂರಿನ ಮಂಡ್ಯ ಭಾಗದಲ್ಲಿ ಕಳಿಸ್ತಲ್ಲ 300 ಜನನ್ನ. ರಾಜ್ಯ ಸರ್ಕಾರದಲ್ಲಿ ಮಾರ್ಚ್ 31ನೇ ತಾರೀಕಿನ ಒಳಗೆ ಯಾವೊಂದು ಕೆಲಸಗಳಾಗಿರ್ತವೆ ಅದಕ್ಕೆ ಹಣ ಬಿಡುಗಡೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ರೋಟೀನ್ ವರ್ಕ್. ಅದು ಚುನಾವಣೆಯಲ್ಲಿ ದುಡ್ಡನ್ನ ಕ್ರೋಢೀಕರಿಸಬೇಕು ಅಂತ ಹೇಳಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಶ್ರೀಕಾಂತ್ ಬರ್ತಾನೆ, ಇಲ್ಲೇ ಇದ್ದಾನೆ. ನಾನು ಮನೆಗೆ ಬಂದು 11 ಗಂಟೆನಲ್ಲಿ ಮಾತಾಡ್ಕೊಂಡು ನಮ್ಮ ಮನೆಯಿಂದ ಹೋಗ್ತಾನೆ. ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದೇನೆ ನಾನು ಅಂತ ಹೇಳಿ. ನನ್ನ ಕುಲಬಾಂಧವರಿಗೆ, ಬೆಂಗಳೂರು ನಗರದ ಕುಲಬಾಂಧವರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಸ್ಪರ್ಧೆ ಮಾಡಿರುವಂತಹ ತುಮಕೂರು ಕ್ಷೇತ್ರದಲ್ಲಿ ಇಂದು ಘಟಾನುಘಟಿ ನಾಯಕರು ಪ್ರಚಾರವನ್ನು ಮಾಡಲಿದ್ದಾರೆ. ದೇವೇಗೌಡರ ಪರ ಮಾಜಿ ಸಿಎಂ ಸಿದ್ದರಾಮಯ್ಯ ತಿಪಟೂರು, ಚಿಕ್ಕನಾಯಕನಹಳ್ಳಿ ಹಾಗೂ ಮಧುಗಿರಿಯಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ. ಸಿದ್ದರಾಮಯ್ಯನವರಿಗೆ ಪರಮೇಶ್ವರ್ ಸಾಥನ್ನ ಕೊಡಲಿದ್ದಾರೆ. ಇನ್ನು ಈಗಾಗಲೇ ಮುನ್ಸಿಕೊಂಡಿರುವಂತಹ ಸಂಸದ ಮುದ್ದಹನುಮೇಗೌಡ ಹಾಗೂ ಮಾಜಿ ಶಾಸಕ ಕೆಎನ್ ರಾಜಣ್ಣ ಪ್ರಚಾರದಲ್ಲಿ ಭಾಗಿಯಾಗ್ತಾರೋ ಇಲ್ವೋ ಎಂಬ ಕುತೂಹಲವನ್ನ ಮೂಡಿಸಿದ್ದಾರೆ. ತುಮಕೂರಿನಲ್ಲಿ ಇವತ್ತು ದೇವೇಗೌಡರ ಪರವಾಗಿ ಅವರ ಶಿಷ್ಯ ಸಿದ್ದರಾಮಯ್ಯನವರು ಪ್ರಚಾರವನ್ನ ಮಾಡಿರುವಂತದ್ದು. ತಿಪಟೂರು ಕ್ಷೇತ್ರ, ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಹಾಗೆ ಮಧುಗಿರಿ ಕ್ಷೇತ್ರದಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರಿಗೆ ಹಾಲಿ ತುಮಕೂರಿನ ಸಂಸದರಾಗಿರುವಂತಹ ಮುದ್ದಹನುಮೇಗೌಡ ಹಾಗೆ ಮಧುಗಿರಿಯ ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರಿಬ್ಬರು ಕೂಡ ಸಾಥ್ ಕೊಡ್ತಾರಾ, ಮುನಿಸನ್ನ ಮುರಿದು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಮೇಲೆ ಸಿಸಿಬಿ ಪೊಲೀಸರು ನಿನ್ನೆ ರಾತ್ರಿ ದಾಳಿಯನ್ನು ನಡೆಸಿದರು. ಕಮಿಷನರ್ ಸುನಿಲ್ ಕುಮಾರ್ ಸೂಚನೆ ಮೇರೆಗೆ ಸಿಸಿಬಿ ಮುಖ್ಯಸ್ಥ ಅಲೋಕ್ ಕುಮಾರ್ ಸೇರಿದಂತೆ 7 ಮಂದಿ ಡಿಸಿಪಿಗಳ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಯಿತು. ಕಾರ್ಯಾಚರಣೆಯಲ್ಲಿ ಒಟ್ಟು 250ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಕಾರಾಗೃಹದಲ್ಲಿ ಬಳಸಿಕೊಳ್ಳಲಾಗಿತ್ತು. ಈ ವೇಳೆ ಜೈಲಿನಲ್ಲಿದ್ದುಕೊಂಡೇ ಚುನಾವಣೆಯಲ್ಲಿ ಹೊರಗಡೆ ರೌಡಿ ಶೀಟರ್ಗಳಿಗೆ ಆಪರೇಟ್ ಮಾಡುತ್ತಿದ್ದ ಮಾಹಿತಿ ಹಿನ್ನೆಲೆಯಲ್ಲಿ ಎಲ್ಲಾ ರೌಡಿಗಳಿಗೆ ಅಲೋಕ್ ಕುಮಾರ್ ವಾರ್ನ್ ಮಾಡಿದ್ದಾರೆ. ಸಾಮಾನ್ಯ ಕೈದಿಯಂತೆ ಜೈಲಿನಲ್ಲಿರಬೇಕು, ಬಾಲ ಬಿಚ್ಚಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಎಲ್ಲಾ ರೌಡಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ನಡುವೆ 15 ಮೊಬೈಲ್ ಫೋನ್, 14,000 ಹಣ, 5 ಪೆನ್ ಡ್ರೈವ್, ಸಿಮ್ ಕಾರ್ಡ್, 3-4 ಚಾಕು, ಚಿಲ್ಲಂ ಗಾಂಜಾ ಪತ್ತೆಯಾಗಿದ್ದು ಎಲ್ಲ ಜಪ್ತಿ ಮಾಡಲಾಗಿದೆ. ಇನ್ನು ಈ ಹಿಂದೆ ಕೂಡ ಅಕ್ರಮ ಚಟುವಟಿಕೆ ಆರೋಪದ ಹಿನ್ನೆಲೆಯಲ್ಲಿ ಕಾರಾಗೃಹದ ಮೇಲೆ ನಗರ ಪೊಲೀಸರು ದಾಳಿಯನ್ನ ನಡೆಸಿ ಸಾಕಷ್ಟು ಪ್ರಮಾಣದಲ್ಲಿ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದರು. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಇಂದು ಉತ್ತರ ಪ್ರದೇಶದ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಕೇರಳದ ವಯನಾಡ್ನಲ್ಲಿ ಲೋಕಸಭಾ ಕ್ಷೇತ್ರದಿಂದ ನಾಮಿನೇಷನ್ ಅನ್ನ ಮಾಡಿದ್ದಾರೆ. ಇದರ ಜೊತೆಗೆ ಇವತ್ತು ಅಮೇಥಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸುವ ಮೂಲಕ 2 ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಸ್ಪರ್ಧಿಸಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ರಾಹುಲ್ ಗಾಂಧಿ ರೋಡ್ ಶೋ ನಡೆಸಲಿದ್ದಾರೆ. ಬಳಿಕ ರಾಹುಲ್ ಅಮೇಥಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇಂದು ರಾಜ್ಯಕ್ಕೆ ಮತ್ತೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಎಂಟ್ರಿ ಕೊಡಲಿದ್ದಾರೆ. ರಾಜ್ಯದಲ್ಲಿ ಹಲವೆಡೆ ಚುನಾವಣಾ ರ್ಯಾಲಿಯನ್ನ ನಡೆಸಲಿದ್ದಾರೆ. ಅಮಿತ್ ಶಾ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಬೃಹತ್ ರೋಡ್ ಶೋವನ್ನ ನಡೆಸಲಿದ್ದಾರೆ. ತುಮಕೂರಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಬಸವರಾಜು ಅವರ ಪರವಾಗಿ ರ್ಯಾಲಿಯನ್ನ ನಡೆಸಲಿದ್ದಾರೆ. ಕೋಲಾರ ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಪರ ಕೂಡ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನು ಯಲಹಂಕದಲ್ಲಿ ಬಿಜೆಪಿಯ ಅಭ್ಯರ್ಥಿ ಬಚ್ಚೇಗೌಡ ಪರ ಚಾಣಕ್ಯ ಅಮಿತ್ ಶಾ ತೆರೆದ ವಾಹನದಲ್ಲಿ ರೋಡ್ ಶೋವನ್ನ ಮಾಡಲಿದ್ದಾರೆ.